ಕೊಲೆ ಕೇಸ್ನಲ್ಲಿ ಡಿ ಗ್ಯಾಂಗ್ ಜೈಲಿಗೆ ಹೋಗಿ ಬರೋಬ್ಬರಿ 1 ತಿಂಗಳು ಕಳೆದಿವೆ. ಕಂಬಿ ಹಿಂದೆ ನಿತ್ಯ ಕಣ್ಣೀರು. ಈ ಮಧ್ಯೆ ಮತ್ತಷ್ಟು ಸಾಕ್ಷಿಗಳು ಕೊಲೆ ಗ್ಯಾಂಗ್ಗೆ ಕುಣಿಕೆ ಗಟ್ಟಿಗೊಳಿಸುತ್ತಿವೆ. ದೇವರು ಬಿಟ್ಟರು ಕರ್ಮ ಬಿಡಲ್ಲ ಅಂತಾರೆ. ಆದರೆ ದರ್ಶನ್ ಆ್ಯಂಡ್ ಗ್ಯಾಂಗ್ ಪಾಲಿಗೆ ಕರ್ಮ ಬಿಟ್ಟರು ಪೊಲೀಸರು ಮಾತ್ರ ಬಿಡ್ತಿಲ್ಲ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿಗಳ ಜನ್ಮ ಜಾಲಾಡಿರೋ ಖಾಕಿಪಡೆ ಮಹತ್ವದ ಮಾಹಿತಿ ಹೊರಗೆಳೆಯೋದಕ್ಕೆ ನಿಂತಿದೆ. FSL ವರದಿಯೊಂದು ಬಂದರೆ ಸಾಕು, ಚಿತ್ರದುರ್ಗದ ಪೆಟ್ರೋಲ್ ಬಂಕ್ನಿಂದ ಹಿಡಿದು ಸುಮನಹಳ್ಳಿಯ ರಾಜಕಾಲುವೆವರೆಗಿನ ರಹಸ್ಯ ಬಯಲಾಗ್ತಿದೆ. ಸ್ವಾಮಿ ಕೊಲೆ ಕೇಸ್ನ ಸಣ್ಣದೊಂದು ಸಾಕ್ಷಿಯನ್ನು ಬಿಡದಂತೆ ಕಲೆ ಹಾಕ್ತಿರೋ ಪೊಲೀಸರು ಈಗ ಡಿ ಗ್ಯಾಂಗ್ ಮೊಬೈಲ್ ರಹಸ್ಯ ಬಿಚ್ಚಿಡೋದಕ್ಕೆ ಮುಂದಾಗಿದ್ದಾರೆ. 1 ವಾರದೊಳಗೆ FSL ವರದಿ ನೀಡುವಂತೆ ಮನವಿ ಮಾಡಿದ್ದಾರೆ. ಇತ್ತ ಮಾಡಬಾರದನ್ನು ಮಾಡಿದರೆ ಆಗಬಾರದು ಆಗುತ್ತೆ ಅಂತಾರಲ್ಲ, ಇದಕ್ಕೆ ನೋಡಿ ಸ್ವಾಮಿ. ಕೊಲೆ ಕೇಸ್ನಲ್ಲಿ ಜೈಲು ಸೇರಿರೋ ಪವಿತ್ರ ಗೌಡಗೆ ಭವಿಷ್ಯದ ಚಿಂತೆ ಕಾಡೋದಕ್ಕೆ ಶುರುವಾಗಿದೆಯಂತೆ. ಒಂದು ಕಡೆ ಆರೋಗ್ಯ ಸಮಸ್ಯೆ ಕಾಡ್ತಿದೆ, ಇನ್ನೊಂದು ಕಡೆ ಜೈಲಿನಿಂದ ಹೊರಗೆ ಬರೋ ಸುಳಿವು ಸಿಗ್ತಿಲ್ಲ. ಹೀಗಾಗಿ ಮಾನಸಿಕವಾಗಿ ಕುಗ್ಗಿ ಹೋಗ್ತಿರೋ ಪವಿತ್ರ ಗೌಡ ಜೈಲಿನ 4 ಗೋಡೆ ಬಿಟ್ಟು ಹೊರಗಡೆ ಕಾಲಿಡ್ತಿಲ್ವಂತೆ. ವರದಿಗಳ ಪ್ರಕಾರ ಪವಿತ್ರ ಗೌಡಗೆ ಜೈಲೂಟು ಫಿಕ್ಸ್ ಎನ್ನುತ್ತಿದ್ದಾರೆ. ಇದರಿಂದ ನೊಂದಿರುವ ಪವಿತ್ರ ಗೌಡ, ನನ್ನನ್ನು ಬಿಟ್ಟರೆ ಸಾಕು, ದರ್ಶನ್ ಬೇಡ, ಯಾರ ಸಹವಾಸನೂ ಬೇಡ, ನನ್ನ ಮೊದಲ ಗಂಡನ ಜೊತೆಗೆ ಹೋಗಿ ಬದುಕುತ್ತೇನೆ ಎನ್ನುವ ನಿರ್ಧಾರಕ್ಕೆ ಬಂದಿದ್ದಾರಂತೆ ಎನ್ನುವ ಸುದ್ದಿ ಕೇಳಿಬರುತ್ತಿದೆ. ಪವಿತ್ರ ಗೌಡ ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ.